ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರು ಆರೋಪಿಗಳನ್ನ ಬಂಧಿಸಿದ ಕಲಬುರಗಿ ಪೊಲೀಸರು. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರ ಹುಡುಕಾಟ ಮುಂದುವರೆದಿದೆ. ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಕಲಬುರಗಿ ಪೊಲೀಸರು ಈಗ ಬಂಧಿಸಿದ್ದಾರೆ. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಕಲಬುರಗಿಯಲ್ಲಿ ಚಿನ್ನದ ಅಂಗಡಿಯಲ್ಲಿ ದರೋಡೆ ನಡೆದಿತ್ತು. ಈ ಸಂಬಂಧ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಇವರಿಗೆ ಬಲೆ ಬೀಸಿದ್ದ ಪೊಲೀಸರು ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ದರೋಡೆಕೋರರನ್ನ ಈಗ ಬಂಧಿಸಿದ್ದಾರೆ. ಇಬ್ಬರು ಆರೋಪಿಗಳನ್ನ ಬಂಧಿಸಿ ಕಲಬುರಗಿಗೆ ಕರೆತರಲಾಗಿದೆ. ಕಲಬುರಗಿ ಪೊಲೀಸರಿಂದ ಈ ಕಾರ್ಯಾಚರಣೆ ನಡೆದಿದ್ದು, ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರ ಹುಡುಕಾಟ ಮುಂದುವರೆದಿದೆ. ಕಲಬುರಗಿಯ ಚಿನ್ನದ ಅಂಗಡಿಯಲ್ಲಿ ದರೋಡೆ ನಡೆದಿತ್ತು. ದರೋಡೆಯನ್ನು ಮಾಡಿದಂಥ ಕಿಲಾಡಿಗಳು ಎಸ್ಕೇಪ್ ಆಗಿದ್ರು. ಇವರಿಗೆ ಪೊಲೀಸರು ಬಲೆ ಬೀಸಿದ್ರು. ಈಗ ಇಬ್ಬರು ಆರೋಪಿಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಕಲಬುರಗಿಯಲ್ಲಿ ಚಿನ್ನದ ಅಂಗಡಿಯಲ್ಲಿ ದರೋಡೆ ನಡೆದಿತ್ತು. ಇನ್ನು ಪಶ್ಚಿಮ ಬಂಗಾಳಕ್ಕೆ ಇವರು ಎಸ್ಕೇಪ್ ಆಗಿದ್ದಾರಲ್ಲ, ಇವ್ರನ್ನ ಈಗ ಪೊಲೀಸರು ಹಿಡಿದಿದ್ದಾರೆ ಅಂತ ಮಾಹಿತಿ ಇದೆ. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ತನುಜಾ, ಕಲಬುರಗಿಯ ಸರಬಜಾರ್ನಲ್ಲಿ ಇತ್ತೀಚೆಗೇನು ಮಾಲಿಕ್ ಜ್ಯುವೆಲರ್ಸ್ ಅಂತ ಒಂದು ಚಿನ್ನದ ಅಂಗಡಿ ದರೋಡೆಯಾಗಿತ್ತು. ಆ ಒಂದು ದರೋಡೆ ಪ್ರಕರಣ ಇಡೀ ಏನಂದರೆ ಬಂಗಾರದ ವರ್ತಕರು ಎಲ್ಲರೂ ಕೂಡ ಗಾಬರಿಯಾಗಿದ್ರು. ಯಾಕೆಂದ್ರೆ ಹಾಡು ಹಗಲೇ ನಡೆದಂತ ಇಂತಹ ಒಂದು ಘಟನೆಗೆ ಜನ ಕೂಡ ಬೆಚ್ಚ ಬಿದ್ದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳ ಒಂದು ಪತ್ತೆಗೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಆರೋಪಿಗಳು ಚಲನವಲನದ ಬಗ್ಗೆ ಕೆಲವು ಮಹತ್ವದ ಸಿಸಿಟಿವಿಯನ್ನ ದಾಖಲೆ ಮಾಡಿದ್ರು. ಅಂದ್ರೆ ಅವರು ದರೋಡೆ ನಂತರ ಕೆಲ ಹೊತ್ತು ಏನಂತ ಹೇಳಿದ್ರೆ ನಡ್ಕೊಂಡು ಹೋಗಿ ಆಮೇಲೆ ಅಲ್ಲಿಂದ ಒಂದು ಆಟೋ ಹಿಡಿದು ಅದಾದ ನಂತರ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಹೈದರಾಬಾದ್ ಮೂಲಕ ಏನು ಪಶ್ಚಿಮ ಬಂಗಾಳಕ್ಕೆ ತೆರಳಿದ್ದಾರೆ ಅಂತ ಒಂದು ಶಂಕೆ ಇತ್ತು. ಸೊ ಹಾಗಾಗಿ ಕೆಲವು 4 ತಂಡಗಳನ್ನ ಏನು ಕಮಿಷನರ್ ರಚನೆ ಮಾಡಿದ್ರು. ಆ ತಂಡ ಒಂದು ಮುಂಬೈಗೆ ಹೋಗಿತ್ತು, ಒಂದು ಪಶ್ಚಿಮ ಬಂಗಾಳಕ್ಕೆ ಹೋಗಿತ್ತು. ಸೊ ಈ ನಿಟ್ಟಿನಲ್ಲಿ ಇವತ್ತು ಬಂದಂತ ಮಾಹಿತಿಯ ಪ್ರಕಾರ ಈಗ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 4 ಅಥವಾ 5 ಜನ